ಹಾಯ್ ಆಲ್, ಇದು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಿದ್ದೆ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಊಟಕ್ಕೆ ಸೊಪ್ಪು ಸಾಂಬಾರು ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ. ಹಾಗೆ ಇವತ್ತು ಪ್ಯೂರ್ ವೆಜಿಟೇರಿಯನ್ ಮಾಡಿದ್ದೆ. ಯಾಕೆ ಅಂದರೆ ಚಿಕನೆಲ್ಲ ತಿಂದು ಬೇಜಾರಾಗೋಗಿತ್ತು, ಅದಕ್ಕೋಸ್ಕರ ವೆಜಿಟೇಬಲ್ಸೇ ಸಾಂಬಾರೆಲ್ಲ ಮಾಡಿದ್ದು. ಹಾಗೆ ಇಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ನೀಟಾಗಿ ಜೋಡಿಸಿಡುವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಇಡ್ತಿದ್ದೆ. ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಇಡುವಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಗಳು ಸಹ ಅಲ್ಲಿ ಆಟ ಆಡ್ತಿದ್ಲು. ಅವಳಿಗೂ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅವರಿಗೆ ಸ್ಕೂಲಲ್ಲಿ ಕ್ರಿಸ್ಮಸ್ ಹಾಲಿಡೇ 15 ಡೇಸ್ ಕೊಟ್ಟಿದ್ದಾರೆ. ಇನ್ನು ಅವಳಿಗೆ ಆಟ ಆಡ್ಲಿಕ್ಕಂತೂ ತುಂಬ ಖುಷಿ ಆಯಿತು. ಈಗ ಅಂತೂ ಯಾವಾಗ ನೋಡ್ರು ಟಿ ವಿ ನೋಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ, ಅಳ್ತಾನೂ ಇರ್ತಾಳೆ. ಇಲ್ಲಿ ಇವಳು ಊಟ ಮಾಡ್ತಿದ್ದಾಳೆ. ಎಷ್ಟೇ ಸಾಂಬಾರು ಮಾಡಿದ್ರು ಪಲ್ಯ ಮಾಡಿದ್ರು ಇವಳು ಬೇಡ, ನನಗೆ ಮೊಸರನ್ನ ಬೇಕು ಅಂತ ಹೇಳಿ ನಾನೇ ಊಟ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಯಾವಾಗಲೂ ನಾನೇ ಊಟ ಮಾಡಿಸೋದು ಅವಳಿಗೆ, ಆದರೆ ಇವತ್ತು ತಾನೇ ಊಟ ಮಾಡ್ತೀನಿ ಅಂತ ಮಾಡ್ತಿದ್ಲು. ಹಾಗೆ ಇಲ್ಲಿ ಕಲರಿಂಗ್ ಎಲ್ಲ ಮಾಡ್ಕೊಂಡಿದ್ಲು. ಅದೆಲ್ಲ ಆಟ ಮುಗಿದ್ಮೇಲೆ ಇವಳದಿಲ್ಲಿ ಕ್ಲಿಪ್ ಆಟ ಸ್ಟಾರ್ಟ್ ಆಯಿತು. ಕ್ಲಿಪ್ಪಲ್ಲೆಲ್ಲ ಆಟ ಆಡಿದ್ಲು. ಹಾಗೆ ಸ್ವಲ್ಪ ಹೊತ್ತು ಸಂಜೆ ಮಲಗಿಲಿ ಅಂತ ಸುಮ್ಮನಾದೆ. ಹಾಗೆ ಮಲ್ಕೊಂಡಿದ್ಲು. ಬೆಳಿಗ್ಗೆ ಎದ್ಬಿಟ್ಟು ಈಗ ಹೊರಗೆ ಹೋಗುವ ಅಂತ ಕಿರಿಕಿರಿ ಮಾಡ್ತಿದ್ಲು. ಹಾಗೆ ಅವಳನ್ನ ಸ್ನಾನ ಎಲ್ಲ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಬಂದ್ವಿ. ಇಲ್ಲಿ ಆಟ ಆಡ್ಸೋಕ್ಕೆ ಅವಳಿಗೆ ಇವತ್ತು ಒಂದು ಗಾಡಿನೂ ಫ್ರೀ ಇರಲಿಲ್ಲ. ಅದಕ್ಕೋಸ್ಕರ ಅವಳು ತುಂಬ ವೆಯ್ಟ್ ಮಾಡ್ತಿದ್ಲು ಅವಳ ಪಪ್ಪನ ಜೊತೆ ನಿಂತ್ಕೊಂಡು. ಹಾಗೆ ಇಲ್ಲಿ ಸ್ಯಾಂಟಾ ಕ್ಲಾಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ. ಇಲ್ಲಿ ಡೆಕೋರೇಷನ್ ಐಟಮ್ನೆಲ್ಲ ಹೊರಗಡೆ ಇಟ್ಟಿದ್ರು. ಹಾಗೆ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ರು. ಯಾಕೆಂದರೆ ಅಲ್ಲಿ ಗಾಡಿ ಸಿಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ನೋಡ್ತಾ ಇದ್ಲು. ಹಾಗೆ ಫೈನಲಿ ಅವಳಿಗೆ ಗಾಡಿ ಸಿಕ್ತು. ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಇವತ್ತಿಲ್ಲಿ ಹೊರಗಡೆ ಏನೂ ಆಟ ಆಡಿಸ್ತಿರ್ಲಿಲ್ಲ, ಒಳಗಡೆನೇ ಆಟ ಆಡಿಸ್ತಿದ್ರು, ಅದಕ್ಕೋಸ್ಕರ. ಹಾಗೆ ಅವಳು ಬರ್ತಾ ಇಲ್ಲಿ ಸ್ಲೈಮ್ ಏನೋ ತೊಗೊಂಡು ಬಂದು ಆಟ ಆಡ್ತಿದ್ಲು. ಖುಷಿಯಾಗಿತ್ತು ಅವಳಿಗೆ ತುಂಬ. ಹೀಗೆ ಆಗ್ತಿತ್ತು ಅವಳು ಕ್ರಿಸ್ಮಸ್ ಆಟ ಎಲ್ಲ ಮುಗಿಸ್ಕೊಂಡು. ಹಾಗೆ ಇಲ್ಲಿ ಸ್ವಲ್ಪ ಊಟ ಮಾಡು ಅಂತೇಳಿ ಊಟ ಎಲ್ಲ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.